ನಮ್ಮ ಹಿರಿಯ ಕಚೇರಿಯ ಸಹಮಿತ್ರರಾದಂತಹ ಜಿ.ಎಸ್. ಪಾಟೀಲ್ ಅಂದರೆ ಮುಸ್ಲಿಂ ಪಾಟೀಲ್ ಅವರ ಬಗ್ಗೆ ನಾನು ಪತ್ರಿಕಾಗೋಷ್ಠಿ ಹಮ್ಮಿಕೊಂಡಿದ್ದೇನೆ. ನನ್ನ ನ್ಯಾಯಮಿತ್ರ ನನ್ನ ಜೊತೆ 5 ವರ್ಷ ಕೆಲಸ ಮಾಡಿದ್ದಾರೆ. ನನ್ನ ಜೊತೆಯಲ್ಲಿ ಇವತ್ತು ಬಡ್ಡಿಕಟ್ಟು ಸಹದ ಯುವ ವಕೀಲರಾದಂಥ ಗುಂಡಪ್ಪಗೌಡ ಹಿರೇಬಟ್ಟಿ, ಹಿರೇಬಟ್ಟಿ ಬಟ್ಟಿ, ಆಮೇಲೆ ನಾಗರಾಜ್ ವಾಡೇಕರ್ ಅವರಿದ್ದಾರೆ. ತಮ್ಮಿಂದ ಇದರಂತೆ ಕರ್ನಾಟಕ ರಾಜ್ಯ ವಕೀಲ ಪರಿಷತ್ತು 5 ವರ್ಷಕ್ಕೊಮ್ಮೆ ಎಲೆಕ್ಷನ್ ಆಗಬೇಕಾಗಿತ್ತು. ಮೊದಲ ಬಾರಿಗೆ ಇತಿಹಾಸದ ಮೊದಲ ಬಾರಿಗೆ 7 ವರ್ಷ ನಂತರ ಎಲೆಕ್ಷನ್ ಆಗ್ತಾ ಇದೆ. ಏಕಂತ ನಿಮ್ಗೆಲ್ಲ ಇತಿಹಾಸ ಗೊತ್ತಿರ್ತದೆ, ಆದರೂ ಕೂಡ ಮೆಲುಕು ಹಾಕಲಿಕ್ಕೆ ಇಷ್ಟಪಡ್ತೀನಿ. ಎಲ್ಲ ರಾಜ್ಯದಲ್ಲಿದ್ದಂತೆ ನಮ್ಮಲ್ಲಿ ಕೂಡ ನಕಲಿ ವಕೀಲರ ಹಾವಳಿ ಹೆಚ್ಚಾಗುವುದರಿಂದ 2 ವರ್ಷ ಪರಿಶೀಲನೆ ಮಾಡುವಲ್ಲಿ ವಿಳಂಬವಾಗಿದೆ. ಸುಪ್ರೀಂ ಕೋರ್ಟ್ ಆದೇಶದ ಪ್ರಕಾರ ಈಗ ಚುನಾವಣೆ ನಡೀತಾ ಇದೆ. ಅದಕ್ಕೆ ಹೈ ಪವರ್ ಕಮಿಟಿ ಅಂತ ಹೇಳಿ ನಿವೃತ್ತ ಜಡ್ಜಸ್ಗಳನ್ನೇ ರಿಟರ್ನಿಂಗ್ ಆಫೀಸರ್ ಆಗಿ 16 ರಾಜ್ಯಗಳಲ್ಲಿ ಘೋಷಣೆ ಮಾಡಿ ಎಲೆಕ್ಷನ್ ನಡೀತಾ ಇದೆ. ಅದರಲ್ಲಿ ನಮ್ಮ ರಾಜ್ಯವನ್ನು ಕೂಡ ಕರ್ನಾಟಕ ರಾಜ್ಯ ವಕೀಲ ಪರಿಷತ್ನಲ್ಲಿ ಮೊದಲಿನ ಪದ್ಧತಿಯಂತೆ ಕೇವಲ 25 ಜನರ ಪ್ರತಿನಿಧಿತ್ವ ಇದೆ. ಆದರೆ ಈ ಭಾಗದಿಂದ ನಿಮ್ಗಾಗಲೇ ಗೊತ್ತಿರುವಂತೆ ನಂಜುಂಡಪ್ಪ ವರದಿ ಮತ್ತು ಗೋವಿಂದರಾವ್ ವರದಿಯಲ್ಲಿ ಕೂಡ ಉಲ್ಲೇಖ ಆದಂತೆ ನಮ್ಮ ಭಾಗದವರು ಪ್ರಾತಿನಿಧ್ಯ ಪಡೆದಿಲ್ಲ, ಸೂಕ್ತ ನ್ಯಾಯ ಸಿಕ್ಕಿಲ್ಲ. ಆ ಕಾರಣ ಈ ಭಾಗದಿಂದ ಈಗ ನಾವು ಒಬ್ಬ ವಕೀಲರ ಮೂಲಕ ನಾವು ಪ್ರತಿನಿಧಿ ಆಯ್ಕೆ ಮಾಡುವ ದೃಷ್ಟಿಯಲ್ಲಿ ಪ್ರಜ್ಞಾವಂತರ ಕ್ಷೇತ್ರದಲ್ಲಿ ಯಾರ ನ್ಯಾಯ ಆಯ್ಕೆ ಮಾಡುವಾಗ ಇದು ಒಂದು ಚುನಾವಣೆ, ಮಹತ್ವದ ಚುನಾವಣೆ ಈಗ ಬಂದಿದೆ. ಇದು ಪ್ರಾತಿನಿಧ್ಯದ ಮತದಾರರ ಮೂಲಕ ಆಗಿರುವಂತಹ ಒಂದು ಚುನಾವಣೆ. ಈ ಚುನಾವಣೆಯಲ್ಲಿ ನಮ್ಮನ್ನ ಹಿತರಕ್ಷಣೆ ಮಾಡುವವರು, ನಮ್ಮನ್ನ ಬದಲಾವಣೆ ಮೂಲಕ ಅಭಿವೃದ್ಧಿಯತ್ತ ಒಯ್ಯುವಂತಹ ವ್ಯಕ್ತಿಗಳನ್ನ ಚುನಾವಣೆ ಇಲ್ಲಿ ಪಕ್ಷ ಅದು ಬರೋದಿಲ್ಲ. ರಾಜಕೀಯ ಪಕ್ಷ ಕಚ್ಚಾಟ ಬೇರೆ, ಆಯ್ಕೆ ಬೇರೆ, ಇಲ್ಲಿ ಆಯ್ಕೆ ಬೇರೆ. ಇಲ್ಲಿ ಆಯ್ಕೆ ಆದಂಥವರು ಕೇವಲ ಸ್ಥಾನಗಳಲ್ಲಿ 23 ಸ್ಥಾನಗಳಿದ್ದಾವೆ. ಅದರಲ್ಲಿ 2 ನಾಮಾಂಕಿತ ತಗೊಳ್ತಾರೆ. 23 ಸ್ಥಾನಗಳಲ್ಲಿ 18 ಪುರುಷರಿಗೆ ಮತ್ತು 5 ಮಹಿಳೆಯರಿಗೆ ನಿಗದಿತಗೊಂಡಿವೆ. ಈ ಮೂಲಕ ನಿಮ್ಗೆ ಎಲ್ಲರಿಗೂ ಗೊತ್ತಿದ್ದಂತೆ ಮಹಿಳೆಯರಿಗೆ ಪ್ರಾತಿನಿಧ್ಯ ಕೊಡುವಲ್ಲಿ ಸುಪ್ರೀಂ ಕೋರ್ಟ್ ಪದಾಧಿಕಾರಿ ಆಯ್ಕೆಗಳು ಕೂಡ ಈಗಾಗಲೇ ನಿರ್ದೇಶನ ಇದೆ. ಪ್ರತಿ ವಕೀಲರ ಸಂಘಕ್ಕೆ ಮಹಿಳಾ ಅಭ್ಯರ್ಥಿಯೇ ಖಜಾಂಚಿ ಆಗಬೇಕು ಅಂತ ಹೇಳಿ. ಆದರೆ ಇನ್ನೂ ಪಾಲನೆ ಆಗ್ತಾ ಇಲ್ಲ. ಇದು ಕಳೆದ 3-4 ತಿಂಗಳ ಹಿಂದೆ ಬಂದಂತಹ ಜಜ್ಮೆಂಟ್. ಇದು ಮಹಿಳೆಯರಿಗೆ ಪ್ರಾತಿನಿಧ್ಯ ಕೊಡಲಿಕ್ಕೆ ನ್ಯಾಯಾಂಗದ ಮುಖಾಂತರ ಚಾಲನೆ ನೀಡಿದಂಥ ಸುಪ್ರೀಂ ಕೋರ್ಟ್ ಈಗ ರಾಜಕೀಯದಲ್ಲಿ ಕೂಡ ನೀವು ಕೇಳ್ತಾ ಇದೆ, 33% ಇಂಪ್ಲಿಮೆಂಟ್ ಆಗ್ತಾ ಇದೆ. ಅದರಲ್ಲಿ ಈಗ 5 ಜನ ಮಹಿಳೆಯರನ್ನ ಆಯ್ಕೆ ಮಾಡುವಂಥ ಪ್ರಸಂಗ ನಮ್ಮ ಪರಿಷತ್ತಲ್ಲಿ ಬಂದಿದೆ. ಇಲ್ಲಿ ಕೂಡ ಕಡಿಮೆ ಏನಿಲ್ಲ, ನಮ್ಮ ಮಹಿಳೆಯರು ಸ್ಪರ್ಧೆ ಮಾಡ್ತಾ ಇದ್ದಾರೆ. ಪುರುಷರಲ್ಲಿ ಕೂಡ ಸ್ಪರ್ಧೆ ಒತ್ತಡ ಹೆಚ್ಚಾಗಿದೆ. ಅದಕ್ಕೆ ನಾವು ಸೂಕ್ತ ವ್ಯಕ್ತಿಯನ್ನು ಆರಿಸಿದ್ರೆ, ಎಂಥ ವ್ಯಕ್ತಿಯನ್ನು ಆರಿಸಿದ್ರೆ ನಮ್ಮ ಕೆಲಸ ಆಗ್ತದೆ ರಾಜ್ಯ ಮಟ್ಟದಲ್ಲಿ ಅನ್ನೋದನ್ನು ಕೂಡ ಪ್ರಜ್ಞಾವಂತ ವಕೀಲರು ಅವಲೋಕನೆ ಮಾಡಿ ಮತದಾನ ಮಾಡಬೇಕಾಗಿದೆ. ಈ ಮತದಾನ ಕೂಡ ನಿಮ್ಗೆ ಗೊತ್ತಿದಂತೆ ಅಕ್ಷರಗಳ ಮೂಲಕ ಕ್ಯಾಪಿಟಲ್ ಅಕ್ಷರನಲ್ಲಿ ವೋಟ್ ಹಾಕೊಂಡಿರುತ್ತೆ. ಈಗ ಹೆಬ್ಬಟ್ಟು ಆಮೇಲೆ ಚಿನ್ನ ಹೊಡುವಂಥದ್ದು ಇಲ್ಲ. ಇಲ್ಲಿ ಪ್ರತಿಯೊಬ್ಬರು ವಕೀಲರು 23 ಜನ ಅಕ್ಷರ ಕ್ಯಾಪಿಟಲ್ ಅಕ್ಷರನಲ್ಲಿ ಬರೆದು ಮತ ಹಾಕಬೇಕಾಗ್ತದೆ. ನಿಮ್ಗೆ ಈಗ ಗೊತ್ತಿದ್ದಂತೆ ತೆಲಂಗಾಣದಲ್ಲಿ 40% ಕುಲಗಟ್ಟು ಮತ ಹಾಕಿ ಚುನಾವಣೆಯಲ್ಲಿ ಕುಲಗಟ್ಟು ಹೋಗಿ ಮತಗಳು. ಅದನ್ನ ಜಾಗೃತಿ ಮೂಡಿಸುವುದಾಗಿ ನಾನು ಕಲ್ಯಾಣ ಕರ್ನಾಟಕ ಯುವ ನ್ಯಾಯವಾದಿಗಳ ಹಿತರಕ್ಷಣಾ ಹೋರಾಟ ಸಮಿತಿಯಿಂದ ಕಳೆದ 2 ದಶಕದಿಂದ ಹೋರಾಟ ಮಾಡ್ಕೊಂಡು ಬರ್ತಾ ಇದ್ದೀನಿ. ನಮಗೆಲ್ಲ ತಿಳಿದಂಥ ವಿಷಯ. ಆ ಹೋರಾಟದಿಂದ ಇವತ್ತು ಇಲ್ಲಿ ಗೌರವವಾಗಿ ಸ್ಟೈಫೆಂಡ್ ತಗೋತಾ ಇದ್ದಾರೆ ವಕೀಲರು. ಅದಕ್ಕಿಂತ ಮೊದಲು 13 ವರ್ಷ ವಂಚಿತವಾದಂಥ ಯುವ ನ್ಯಾಯವಾದಿಗಳು ಈಗ ಕಳೆದ 2006ರಿಂದ ಸ್ಟೈಫೆಂಡ್ ತಗೊಂಡು ತಮ್ಮ ವೃತ್ತಿ ಜೀವನದಲ್ಲಿ ಪಾದಾರ್ಪಣೆ ಮಾಡಿ ಈಗ ಬೆಳೀತಾ ಇದ್ದಾರೆ. ಇದು ಮಹತ್ವದ ಚುನಾವಣೆ ಆಗಿರೋದ್ರಿಂದ ಈ ಭಾಗದಿಂದ ಹೆಚ್ಚು ಜನ ಆಯ್ಕೆ ಆದರೆ ಮುಂದೆ ಬದಲಾವಣೆ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಒಂದೇ ದೃಷ್ಟಿಯಿಂದ ನಾವು ಈ ಪತ್ರಿಕಾಗೋಷ್ಠಿಯನ್ನು ಹಮ್ಮಿಕೊಂಡಿದ್ದೇವೆ. ವಿಶೇಷವಾಗಿ ನನ್ನ ಕಚೇರಿಯ ನ್ಯಾಯಮಿತ್ರ ಗುಪ್ತಲಿಂಗ್ ಪಾಟೀಲ್ ಅವರು ಸ್ಪರ್ಧೆ ಹೊಂದಿದ್ದಾರೆ.
ಕಳೆದ 28 ವರ್ಷದಿಂದ ವಕಾಲತ್ ಮಾಡ್ತಾ ಈಗಾಗಲೇ ಜಿಲ್ಲಾ ಅಧ್ಯಕ್ಷರಾಗಿ ಕೂಡ ಸೇವೆ ಸಲ್ಲಿಸಿದ್ದಾರೆ. ಜೊತೆಯಲ್ಲಿ ಒಳ್ಳೆ ಸೇವಾ ಮನೋಭಾವನೆ ಇದೆ, ಎಲ್ಲರ ಜೊತೆ ಒಡನಾಟ ಇದೆ, ರಾಜ್ಯ ಮಟ್ಟದಲ್ಲಿ ಕೊಂಡಿಯಾಗಿ ಕೆಲಸ ಮಾಡ್ತಾರೆ. ರಾಜ್ಯ ಸರ್ಕಾರದ ಜೊತೆ ನ್ಯಾಯಯುತವಾಗಿ ಬೇಡಿಕೆಯನ್ನು ಸಲ್ಲಿಸಿ ನಮ್ಮ ಬೇಡಿಕೆಯನ್ನು, ನಮ್ಮ ಹಿತವನ್ನು ಕಾಯಲಿಕ್ಕೆ ಸ್ಪರ್ಧೆಯಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ಅದಕ್ಕೆ ನಾವು ಕಲ್ಯಾಣ ಕರ್ನಾಟಕದ ಎಲ್ಲ ನ್ಯಾಯಮಂತ್ರಿಗಳಲ್ಲಿ ಮನವಿ ಮಾಡಲಿಕ್ಕೆ ಈ ಪತ್ರಿಕಾಗೋಷ್ಠಿಯನ್ನು ಅಂದ್ಕೊಂಡಿದ್ದೇನೆ. ಇಲ್ಲಿ ಪ್ರಾಶಸ್ತ್ಯ ಮೊದಲು ಇರೋದ್ರಿಂದ ನನ್ನ ಅಭ್ಯರ್ಥಿಯನ್ನು ಮೊದಲ ಪ್ರಾಶಸ್ತ್ಯ ನೀಡಿ ನಂತರ ಉಳಿದವರಿಗೂ ಕೂಡ ಅನ್ಯಾಯ ಮಾಡದಂತೆ ಈ ಭಾಗದ ಎಲ್ಲ ಏನು ಸ್ಪರ್ಧೆ ಹೊಡಿದ್ದಾರೆ, ಸೇಡಂಲಿಂದ ಒಬ್ಬರಿದ್ದಾರೆ, ಶಾಪುರ್ಲಿಂದ ಒಬ್ಬರಿದ್ದಾರೆ, ಇವರೆಲ್ಲರನ್ನ ಆರಿಸಿ ಹೆಚ್ಚಿನ ಮತಗಳಿಂದ ಪ್ರಾಶಸ್ತ್ಯ ಮತ ನೀಡಿದರೆ ನಮ್ಮ ಸಂಖ್ಯೆಗಳು ಹೆಚ್ಚಾಗ್ತದೆ, ಅಲ್ಲಿ ತಿದ್ದುಪಡಿ ಮಾಡಲಿಕ್ಕೆ ಅನುಕೂಲ ಆಗ್ತದೆ. ಈಗ ಇತಿಹಾಸದಂತೆ ನಮ್ಮಲ್ಲಿ ಒಂದು 20 ವರ್ಷ ಒಬ್ಬರೇ ವ್ಯಕ್ತಿ ಕುಮ್ಮಣ್ಣ ಅಂತ ಅನ್ನೋರು, SS ಕುಮ್ಮಣ್ಣ ಅವರು ಪ್ರತಿನಿಧಿಸ್ತಿದ್ರು. ಅವರು ಮಾತ್ರ ಒಂದ್ಸಲ ಚೇರ್ಮನ್ ಆಗಿ ಸ್ವಲ್ಪ ಈ ಭಾಗದ ಯುವಕರನ್ನ ಅಲ್ಲಿ ಎತ್ತಿ ಹಿಡಿದು ಸ್ವಲ್ಪ ಕೆಲಸ ಮಾಡಿದ್ದಾರೆ. ನಂತರ ರೀಸೆಂಟ್ ಆಗಿ ಮೋತಪಲ್ಲಿ ಅವರು, ಚಿಂಚೋಳಿಯವರಾದಂತಹ ಮತ್ತು ಕಾಶಿನಾಥ್ ಮೋತಪಲ್ಲಿ ಅವರು ನಮ್ಮ ಪ್ರಯತ್ನದಿಂದ ಕೊನೆಯ ಗಳಿಗೆಯಲ್ಲಿ 2ನೇ ಪ್ರಾಶಸ್ತ್ಯ ಮತದಲ್ಲಿ ಗೆಲುವು ಕಂಡಿದ್ರು. ಅವರು ಕೂಡ ಅಧ್ಯಕ್ಷರಾಗುವ ಸ್ಪರ್ಧೆಯಲ್ಲಿ ನಾವು ಧ್ವನಿ ಎತ್ತಿದ್ರು ಕೂಡ 4 ವರ್ಷ ವಂಚಿತರಾಗಿ ಕೊನೆಯ ವರ್ಷದಲ್ಲಿ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿದ್ದಾರೆ. ಆ ಕಾರಣಕ್ಕಾಗಿ ನಾನು ಕಳಕಳಿ ಮನವಿ ಮಾಡ್ಕೊತೀನಿ ಎಲ್ಲ ಪ್ರಜ್ಞಾವಂತ ಮತದಾರರಲ್ಲಿ, ಅಂದ್ರೆ ವಕೀಲರು ಪ್ರಜ್ಞಾವಂತರು ಅಂತ ಬಿಟ್ಟು ಬೇರೆ ಇಲ್ಲ ಅಂದ್ರೆ ಅಂತ ಕೇಳೋ ಪ್ರಶ್ನೆ ಬರಬಾರ್ದು. ಈ ವಿಶೇಷ ಎಲೆಕ್ಷನ್ ನಲ್ಲಿ ಪ್ರಾಶಸ್ತ್ಯದ ಮತ ನೀಡುವುದರಿಂದ ನನ್ನ ಸಹಮಿತ್ರರಾದಂತಹ ಗುತ್ಲಿಂಗ್ ಅವರಿಗೆ ಮತ ನೀಡಿದ್ರೆ ರಾಜ್ಯ ಮಟ್ಟದಲ್ಲಿ ಉತ್ತಮ ಕೆಲಸ ಆಗ್ತದೆ, ಪರಿಷತ್ನಲ್ಲಿ ಉತ್ತಮ ಬದಲಾವಣೆ ತರಲಿಕ್ಕೆ ಆಗ್ತದೆ. ಅವರ ಮನಿಫೆಸ್ಟೋ ಇಂಗ್ಲಿಷ್ ನಲ್ಲಿ ಇದೆ. ನಾವು ಒಬ್ಬರು ನ್ಯಾಯಮಿತ್ರಕ್ಕೆ ಪತ್ರಿಕಾ ಮಿತ್ರ ಕೇಳಿದ್ರು, ಏನ್ರಿ ನೀವು ಪತ್ರಿಕಾಗೋಷ್ಠಿ ಕನ್ನಡದಲ್ಲಿ ಮಾಡ್ತಾ ಇದ್ರಿ, ಮ್ಯಾನಿಫೆಸ್ಟೋ ಇಂಗ್ಲಿಷ್ ನಲ್ಲಿ ಕೊಡ್ತಾ ಇದ್ದೀವಿ. ಇಂಗ್ಲಿಷ್ ನಲ್ಲಿ ಬರೆಯುವುದು ಕಡ್ಡಾಯವಾಗಿರೋದ್ರಿಂದ ಅದನ್ನ ಇಂಗ್ಲಿಷ್ ನಲ್ಲಿ ಪ್ರಿಂಟ್ ಮಾಡಿದ್ದೀವಿ. ಅದಕ್ಕೆ ನನ್ನ ನ್ಯಾಯಮಿತ್ರ ಹಿರಿಯ ನ್ಯಾಯವಾದಿ ಗುಪ್ತಿನ್ ಪಾಟೀಲ್ ಅವರಿಗೆ, ಈ ಭಾಗದ ಕಲ್ಯಾಣ ಕರ್ನಾಟಕದ ಎಲ್ಲ ವಕೀಲರು, ನಿಮ್ಗೆ ಗೊತ್ತಿದ್ದಂತೆ ಮೊದಲು 1 ಲಕ್ಷ ಮತದಾರರು, ನಕಲಿ ಮತದಾರ ಕಟ್ಟಾಗಿ ಕೇವಲ 75,000 ಮತದಾರರು ಉಳಿದಿದ್ದಾರೆ. ಈಗ ಅದರಲ್ಲಿ ವಿಶೇಷವಾಗಿ ಬೆಂಗಳೂರಿನಲ್ಲಿ ಅಭ್ಯರ್ಥಿಗಳು ಜಾಸ್ತಿ ಇದ್ದಾರೆ, ಈ ಭಾಗದಿಂದ ಕಡಿಮೆ ಅಭ್ಯರ್ಥಿಗಳು ಸ್ಪರ್ಧೆ ಉಳಿದ್ದಾರೆ. ಇರುವಂತಹ ಎಲ್ಲ ಕಣದಲ್ಲಿರುವಂತಹ ಎಲ್ಲ ಅಭ್ಯರ್ಥಿಗಳು, ಈ ಭಾಗದ ಅಭ್ಯರ್ಥಿಗಳಿಗೆ ಮೊದಲ ಪ್ರಾಶಸ್ತ್ಯ ಮತ ನೀಡಿ 2, 3, 7 ಜನ ನಿಂತಿದ್ದಾರೆ ಈ ಕಲಬುರಗಿಯಿಂದ. ಅವರಿಗೆ ಆದ್ಯತೆ ನಿಮ್ಮ ಮೂಲಕ ಚುನಾವಣೆಯಲ್ಲಿ ಮತ ನೀಡಿ ಎಲ್ಲರಿಗೂ ಆರಿಸಿಕೊಡುವಂತೆ, ನಮ್ಮ ಧ್ವನಿಯನ್ನು ಪರಿಷತ್ನಲ್ಲಿ ಮೊಳಗಿಸುವಂತೆ ತಾವೆಲ್ಲರೂ ಆ ನಿಟ್ಟಿನಲ್ಲಿ ಚಿಂತನೆ ಗೈದು ಮತ ನೀಡಬೇಕು ಅಂತ ಮನವಿ ಮಾಡ್ಕೊಳ್ತೇನೆ. ಸ್ತ್ರೀನಲ್ಲಿ ತಿದ್ದುಪಡಿ ಆಗಬೇಕು. ಗೌರ್ಮೆಂಟ್ನಿಂದ ರಾಷ್ಟ್ರಪತಿಗೆ ಹೋಗಿ ಹೇಗೆ ಸಾಹಿತ್ಯಗಳನ್ನ ಕಲಾವಿದರನ್ನ ಆಯ್ಕೆ ಮಾಡ್ತಾರೆ, ಸರ್ಕಾರದ ಆದ್ಯತೆ ಆಗಬೇಕಾಗಿದೆ. ವಕೀಲರನ್ನ, ಪ್ರೊಫೆಷನಲ್ ಆದಂತ ವೈದ್ಯರನ್ನ, ರೈತರನ್ನ, ಪರಿಣಿತ ರೈತರನ್ನ ಚುನಾವಣೆಯಲ್ಲಿ ನಾಮಾಂಕಿತ ಮಾಡಿದ್ರೆ ಚಿಂತಕರ ಚಾವಡಿಯಲ್ಲಿ ಒಳ್ಳೆ ಕಾಯ್ದೆ ಬರಲಿಕ್ಕೆ ಅನುಕೂಲ ಆಗುತ್ತೆ. ನಮ್ಮ ಒತ್ತಡ ಕೂಡ ಇದೆ. ಎಲ್ಲ ಅಭ್ಯರ್ಥಿ ಕಣದಲ್ಲಿರುವ ಎಲ್ಲ ಅಭ್ಯರ್ಥಿಗಳು ತಮ್ಮ ಭಾಷಣದಲ್ಲಿ ಹೇಳ್ತಾ ಇದ್ದಾರೆ, ಆದ್ರೆ ಲಿಖಿತವಾಗಿ ಯಾರು ಮುಂದೆ ಬಂದಿಲ್ಲ. ಆದ್ರೆ ನಮ್ಮ ಅಭ್ಯರ್ಥಿ 3 ವಿಭಾಗಕ್ಕೆ ಒಂದೊಂದು MLC ಸ್ಥಾನವನ್ನ ಪರಿಗಣಿಸಲಿಕ್ಕೆ ತಿದ್ದುಪಡಿ ಮಾಡಲಿಕ್ಕೆ ಹೋರಾಟ ಮಾಡ್ತೀನಿ ಅಂತ ಘೋಷಣೆ ಮಾಡಿದ್ದಾರೆ. ಅದೇ ರೀತಿ ಯುವ ವಕೀಲರಿಗೆ ಸಹಾಯ ಮಾಡಲಿಕ್ಕೆ ತರಬೇತಿ ನೀಡುವಂತಹ ಕಾರ್ಯಾಗಾರಗಳನ್ನು ಹಮ್ಮಿಕೊಳ್ಳಕ್ಕೆ ಯೋಜನೆ ಹಾಕಿದ್ದಾರೆ. ನನ್ನ ವೈಯಕ್ತಿಕ ಪರವಾಗಿ ವಿಶೇಷ ಧನ್ಯವಾದಗಳು ಹೇಳಿ ಪತ್ರಿಕಾಗೋಷ್ಠಿಗೆ ಮುಕ್ತಾಯಗೊಳಿಸ್ತೇವೆ. ಧನ್ಯವಾದ.